You like this better than ice cream. ನಮಸ್ಕಾರ ಗೆಳೆಯರ, ಚಾನಲ್ಗೆ ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೇನೆ. ನಾನಿವತ್ತು ಹೇಳೋವಂಥ ಮೂವಿ ಹೆಸರು ಹ್ಯಾಚೆಟ್ ಪಾರ್ಟ್ 2. ಇದು 2010 ರಿಲೀಸ್ ಆಗುತ್ತೆ. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಕೇಳಿ. ಸ್ಪಾಯ್ಲರ್ನ ಕೊಡೋದಿಲ್ಲ, ಸೊ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡ್ಬೋದು. ಪಾರ್ಟ್ 1 ನೀವು ಒಂದು ಮೂವಿ ನೋಡಿರ್ಬೋದು, ಹ್ಯಾಚೆಟ್ ಪಾರ್ಟ್ 1. ಅದನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೇನೆ, ಆ ಲಿಂಕ್ನ ನೋಡಿ ಮೂವಿನ ನೋಡಿ. ಅದಾದ ನಂತರ ಪಾರ್ಟ್ 2ಗೆ ಬನ್ನಿ. ಸೊ ಪಾರ್ಟ್ 2ಗೆ ಬರ್ತೀನಿ, ಕೇಳಿ. ಪಾರ್ಟ್ 1 ಅಪ್ಪ ಮತ್ತು ಮಗ ಫಿಶಿಂಗ್ಗೆ ಅಂತ ಒಂದು ಐಲ್ಯಾಂಡ್ ಹತ್ರ ಬಂದಿರ್ತಾರೆ. ಬಟ್ ವೆಕ್ಟರ್ ಕ್ರೋಲಿ ಅನ್ನೋ ರಾಕ್ಷಸನ ಕೈಯಲ್ಲಿ ಅವರು ಭೀಕರವಾಗಿ ಸಾಯ್ತಾರೆ. ಆ ಒಂದು ತಂದೆ ಮಗಳು ರಿವೆಂಜ್ ತಗೋಬೇಕು ಅಂತ ವೆಕ್ಟರ್ ಕ್ರೋಲಿನ ಕೊಲೆ ಮಾಡೋದಕ್ಕೆ ಬಂದಿರ್ತಾಳೆ. ಒಬ್ಬ ರಾಕ್ಷಸನ ಕೊಲೆ ಮಾಡೋದಕ್ಕೆ ಮಗಳು ಬಂದಿರ್ತಾಳೆ. ಬಟ್ ಆ ಹುಡುಗಿಗೆ ಗೊತ್ತಿರೋದಿಲ್ಲ ಇವನೊಬ್ಬ ರಾಕ್ಷಸ, ಇವನಿಗೆ ಸಾವಿಲ್ಲ ಅಂತ. ಸೊ ಹೇಗೋ ಮಾಡಿ ತಪ್ಪಿಸ್ಕೊಂಡು ಕೆರೆಯಲ್ಲಿ ಬಿದ್ದಿರ್ತಾಳೆ. ಸಡನ್ನಾಗಿ ಒಬ್ಬ ಬೋಟಲ್ಲಿ ಅವಳನ್ನು ಬಂದು ಕಾಪಾಡ್ತಾರೆ. ಆ ಒಂದು ಕೆರೆಯ ದಡದ ಹತ್ರ ಒಂದೊಂದು ಮನೆ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಸ್ವಲ್ಪ ಸಹಾಯ ಮಾಡ್ತಾನೆ. ಇಲ್ಲಿ ಬಂದಿರುವಂಥ ಕಾರಣ ಕೇಳ್ತಾನೆ. ಬಟ್ ಆ ಹುಡುಗಿ ನಾನಿಲ್ಲಿ ರಿವೆಂಜ್ ತೊಗೊಳಕ್ಕಂತ ಬಂದಿದ್ದೀನಿ ಅಂತ ಎಲ್ಲ ಕಾರಣನೂ ಆ ವ್ಯಕ್ತಿಗೆ ಹೇಳ್ತಾನೆ. ಅದಾದ ನಂತರ ನನ್ನ ಹೆಸರು ಮ್ಯಾರಿಬತ್ ಡನ್ಸ್ಟನ್ ಅಂತ ಆ ಹುಡುಗಿ ಹೇಳಿದಾಗ ಈ ವ್ಯಕ್ತಿಗೆ ತುಂಬಾ ಭಯ ಆಗುತ್ತೆ. ಅದೇ ಸಮಯಕ್ಕೆ ಅಲ್ಲಿದ್ದ ಗನ್ನನ್ನು ತಗೊಂಡು ಅವಳ ತಲೆಗೆ ಏಮಿಟ್ಟು ತಿಗಾ ಮುಚ್ಕೊಂಡು ಇಲ್ಲಿಂದ ತೊಲಗು ಅಂತ ಅವಳಿಗೆ ಬೆದರಿಕೆ ಹಾಕ್ತಾನೆ. ಆ ಹುಡುಗಿಗೆ ಆ ಹುಡುಗಿಗೆ ತುಂಬಾ ಭಯ ಆಗುತ್ತೆ. ನನ್ನನ್ನು ಯಾಕೆ ಆಚೆ ಕಡೆ ಆಗ್ತಿದ್ಯಾ, ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ತಾಳೆ. ನೀನಿಲ್ಲಿರಬೇಡ, ನೀನು ಮ್ಯಾರಿಬತ್ ಡನ್ಸ್ಟನ್, ನೀನಿಲ್ಲಿ ಇರಬೇಡ, ನಿಮ್ಮಪ್ಪ ಮಾಡಿರೋ ಕೆಲಸ ನಿನಗೆ ಗೊತ್ತಿಲ್ಲ ಅಂತ ಅಂತಾನೆ. ಆ ಹುಡುಗಿಗೆ ತುಂಬ ಭಯ ಆಗುತ್ತೆ. ಏನಾಯಿತು ಅಂತ ಕೇಳಿದಾಗ ಈ ವ್ಯಕ್ತಿ ಒಂದು ಹಿಂಟ್ ಕೊಡ್ತಾನೆ. ನಿಂಗೇನಾದರೂ ತಿಳ್ಕೋಬೇಕು ಅನ್ನೋ ಅಗತ್ಯ ಇದ್ದರೆ ಝೋಂಬಿ ಹತ್ರ ಹೋಗು ಅಂತ. ಈ ಝೋಂಬಿ ಅಂದರೆ ಯಾವುದೋ ಒಬ್ಬ ಸತ್ತಿರುವಂಥ ವ್ಯಕ್ತಿ ಅಲ್ಲ, ಝೋಂಬಿ ಅನ್ನೋನು ಒಬ್ಬ ವ್ಯಕ್ತಿಯ ಒಂದು ಶೋವಿನ ಹೆಸರು, ಝೋಂಬಿ. ಓಕೆನಾ? ಇದಾದ ನಂತರ ಹುಡುಗಿ ಅಲ್ಲಿಂದ ತಿಕಾ ಮುಚ್ಕೊಂಡು ಸುಮ್ಮನೆ ಹೋಗ್ತಾಳೆ. ಯಾಕಂದ್ರೆ ಇವನು ಗನ್ ಹಿಡ್ದಿದ್ನಲ್ಲ, ಅವನದಲ್ಲ, ಗನ್ ಹಿಡ್ದಿದ್ದ ಇವನು. ಅದಾದ ನಂತರ ಇವನು ಸ್ವಲ್ಪ ಹೊತ್ತು ಸಮಾಧಾನ ಆಗ್ತಾನೆ. ಅವನ ಹತ್ರ ಕೆಲವು ಸಾಮಾನುಗಳು ಬಿದ್ದಿರ್ತದೆ. ಈ ಟೂರಿಸ್ಟ್ಗಳಲ್ಲಿ ಬಂದು ಸತ್ತೋಗಿರ್ತಾರೆ, ಅವ್ರ ಸಾಮಾನು ಇರ್ತಾವಲ್ಲ, ಅಂದರೆ ಐಟಮ್ಸ್, ಅದನ್ನ ತಗೊಳ್ತಾನೆ. ಅದ್ರಲ್ಲಿ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾದಲ್ಲಿ ಅಶ್ಲೀಲ ವಿಡಿಯೋಗಳು ಅವ್ನು ಗೊತ್ತಿರೋದಿಲ್ಲ ಅದು ಅವನ ಕೊನೆಯ ಅಶ್ಲೀಲ ವಿಡಿಯೋ ಆಗಿರ್ತವೆ ಅಂತ ನೋಡಿಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ ಅಂತ, ಅದೇ ರಾಕ್ಷಸನದ್ದು. ಅದನ್ನು ಕೇಳಿದ್ದೆ. ನಾನು ಅವಳಿಗೆ ರಕ್ಷಣೆ ಕೊಡಲಿಲ್ಲ, ನನಗೆ ಅವಳು ಯಾರು ಅಂತಾನೆ ಗೊತ್ತಿರಲಿಲ್ಲ, ಸೊ ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಅವನು ಕೂಕೊಂಡು ಹೇಳ್ತಾನೆ. ಬಟ್ ಸಡನ್ನಾಗಿ ವೆಕ್ಟರ್ ಕ್ರೋಲಿ ಅವನ ಹಿಂದೆ ಬರ್ತಾನೆ. ಅವನು ಹೊಟ್ಟೆನ ಬಗ್ದು ಕರಳನ್ನ ಹಗ್ಗ ಥರ ಎಳೆದು ಅವನ ರುಂಡಾನೇ ಕತ್ತರಿಸ್ಬಿಡ್ತಾನೆ. ಇದು ತುಂಬಾ ಭೀಕರವಾಗಿರುತ್ತೆ. ಸೊ ದಯವಿಟ್ಟು ಊಟ ಮಾಡೋ ಟೈಮಲ್ಲಿ ಈ ವಿಡಿಯೋ ಅಂದರೆ ಈ ಮೂವಿಗಳನ್ನು ನೋಡಬೇಡಿ. ಏಕೆಂದರೆ ನಾನು ಈ ಊಟ ಮಾಡುವಾಗ ನೋಡಿಕೊಂಡು ನನ್ನ ಕೈಯಲ್ಲಿ ಆಗಲಿಲ್ಲ. ಓಕೆ, ಇದಾದ ನಂತರ ಆ ಹುಡುಗಿ ಝೋಂಬಿ ಹತ್ರ ಹೋಗಿ, ನಿಮ್ಮ ಮಗ ಆ ಬೋಟಲ್ಲಿ ಇದ್ನಲ್ಲ, ಅವನು ಸತ್ತೋಗಿದ್ದಾನೆ, ನಮ್ಮಪ್ಪ ನಿನಗೆ ಗೊತ್ತಲ್ಲ, ಅವನ ಬಗ್ಗೆ ನಿನಗೆ ಗೊತ್ತಿದೆ. ನಾನು ಆ ವಿಕ್ಟರ್ ಕ್ರೋಲಿನ ಕೊಲೆ ಮಾಡಬೇಕು, ರಿವೆಂಜ್ ತಗೋಬೇಕು, ನನಗೆ ಸಹಾಯ ಮಾಡು ಅಂತ. ಬಟ್ ಝೋಂಬಿ, ನಾನು ಯಾಕೆ ಮಾಡಬೇಕು, ಈಗ ತಾನೇ ನನ್ನ ಮಗ ಸತ್ತಿದ್ದಾನೆ, ನಾನು ಯಾಕೆ ನಿನಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಈ ಹುಡುಗಿ, ನೀನು ಇಲ್ಲೀಗಲ್ ಆಗಿ ಬ್ಯಾನ್ ಆಗಿರೋ ಜಾಗಕ್ಕೆ ಟೂರಿಸ್ಟ್ಗಳನ್ನು ಕಳಿಸ್ತಿದ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಾಗ ಆ ಝೋಂಬಿಗೆ ತುಂಬಾ ಭಯ ಆಗಿ, ಸರಿ ನೀನು ಹೇಳ್ದಂಗೆ ನಾನು ಬರ್ತೀನಿ, ಬಟ್ ಒಂದು ಕಂಡೀಷನು ಅಂತ. ಆ ಹುಡುಗಿ ಅದೇನು ಕಂಡೀಷನ್ ಅಂತ ಕೇಳಿದಾಗ,
ನಿಮ್ಮ ಚಿಕ್ಕಪ್ಪನ ನೀನು ಕರ್ಕೊಂಬರಲೇಬೇಕು ಅಂತ. ಗೆಳೆಯರ, ಒಂದು ಸಾರಿ ಯೋಚನೆ ಮಾಡಿ, ರಿವೆಂಜ್ ಬೇಕಾಗಿರೋದು ಆ ಪುಟ್ಟ ಹುಡುಗಿಗೆ, ಅವ್ರ ಚಿಕ್ಕಪ್ಪ ಯಾಕೆ ಬೇಕು ಅಂತ. ಇಲ್ಲೇ ಇರೋದು ಟ್ವಿಸ್ಟು ಗೆಳೆಯರ. ಈ ವ್ಯಕ್ತಿಗಳು ಮತ್ತು ಬಹಳಷ್ಟು ಜನ ಗುಂಪುಗಳನ್ನು ಕರ್ಕೊಂಡು ಹೋಗ್ತಾರೆ. ಗುಂಪುಗಳಿಗೆ ನೀವು ವಿಕ್ಟರ್ ಕ್ರೋಲಿಯ ತಲೆ ತಂದರೆ $6,000 ಕೊಡ್ತೀನಿ ಅಂತ ಈ ಝೋಂಬಿ ಎಲ್ಲರಿಗೂ ಹೊಂದಿರ್ತಾನೆ. ಕೆಲವರು ಭಯ ಪಟ್ಕೊಂಡು ಹುಚ್ಚ ಹೊಯ್ಕೊಂಡು ಬಿಟ್ಟು ಹೋಗ್ತಾರೆ, ಯಾಕೆಂದರೆ ವಿಕ್ಟರ್ ಕ್ರೋಲಿನ ಅವರು ಭಯ ಪಟ್ಕೊಂಡಿರ್ತಾರೆ, ಅವನೊಬ್ಬ ರಾಕ್ಷಸ ಅಂತ. ಇನ್ನು ಕೆಲವರು ಅದೊಂದು ಕತೆ, ನಾವು ಕೊಲೆ ಮಾಡ್ತೀವಿ ಅಂತ ಆ ಐಲ್ಯಾಂಡ್ಗೆ ಹೋಗ್ತಾರೆ. ಈ ಐಲ್ಯಾಂಡ್ಗೆ ಹೋದವರು ವಾಪಸ್ ಬರ್ತಾರ? ವಾಪಸ್ ಬಂದರೆ ಯಾವ ಸ್ಥಿತಿಲಿರ್ತಾರೆ? ಯಾರು ವಾಪಸ್ ಬರ್ತಾರೆ? ಆ ವಿಕ್ಟರ್ ಕ್ರೋಲಿನ ಕೊಲೆ ಮಾಡೋದಕ್ಕೆ ಆಗುತ್ತಾ? ಈ ಮೂವಿನ ಕಂಪ್ಲೀಟಾಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ. ಬೀಜ ಬಾಯಿಗೆ ಬರುತ್ತೆ, ಬಾಯಿ ಬೀಜಕ್ಕೆ ಬರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೆಳೆಯರ ಮೂವಿನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಗೆಳೆಯರ. ಅಲ್ಲಿ ತನಕ ಬರ್ತೀನಿ. ಬಾಯ್.